ಎಲ್ಲ ಕಡೆ ಈಗ ರೈತರ ಸಾಲ ಮನ್ನಾದ್ದೇ ಮಾತು ಇದೆ ಈಗ ಪ್ರಮುಖ ಅಸ್ತ್ರ. ಆದ್ರೆ RBI ಕೊಟ್ಟಿರುವಂತ ಈ ವಾರ್ನಿಂಗಿಗೆ ರಾಜಕೀಯ ಪಕ್ಷಗಳು ಬೆಚ್ಚಿ ಬಿದ್ದಿದೆ. ಏನದು ವಾರ್ನಿಂಗ್? ಎಲ್ಲ ಕಡೆ ಕೂಡ ಸಾಲ ಮನ್ನಾದ್ದೇ ಮಾತಾಗಿದೆ. ರಾಜಕೀಯ ಪಡಸಾಲೆಯಲ್ಲಿ ಇದೇ ಮೇನ್ ಆಗಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ಮೈತ್ರಿ ಸರ್ಕಾರದ ಪ್ರಮುಖ ಅಸ್ತ್ರ ಕೂಡ ಇದೆ. ಆದ್ರೆ ಈಗ RBI ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಹಾಗೆ ದೇಶದಲ್ಲೂ ಕೂಡ ಚರ್ಚೆ ಆಗ್ತಿರುವಂತ ಪ್ರಮುಖ ವಿಚಾರ ಅಂದ್ರೆ ಸಾಲ ಮನ್ನಾದ ವಿಚಾರ. ರಾಜಕೀಯ ಪಡಸಾಲೆಯಲ್ಲಿ ಇದು ಪ್ರಮುಖವಾದಂತ ವಿಚಾರವಾಗಿದೆ. ಮೈತ್ರಿ ಸರ್ಕಾರದ ಪ್ರಮುಖ ಅಸ್ತ್ರ ಕೂಡ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಮೈತ್ರಿ ಸರ್ಕಾರದ ಪ್ರಮುಖ ಅಸ್ತ್ರ ಅಂದ್ರೆ ಅದು ಸಾಲ ಮನ್ನಾ. ಕೇಂದ್ರ ಮತ್ತು ರಾಜ್ಯದ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಕೂಡ ನಡೀತಾ ಇದೆ. HDK ಸಾಲ ಮನ್ನಾಗೆ ಕೇಂದ್ರ ಒಂದ್ ಕಡೆ ಟೀಕೆ ಮಾಡಿತ್ತು. ಇದು ರಾಜಕೀಯ ಗಿಮಿಕ್ ಅಂತ ಕೂಡ ಟೀಕೆಯನ್ನ ಮಾಡಿತ್ತು. ಪಂಚ ಫಲಿತಾಂಶ ಸೋಲಿನಿಂದ ಕಂಗೆಟ್ಟಿದೆ ಬಿಜೆಪಿ. ಅದಾದ ನಂತರ ಚುನಾವಣಾ ಅಸ್ತ್ರವಾಗಿದೆ ಸಾಲ ಮನ್ನಾ ಅನ್ನೋದು. ಸಾಲ ಮನ್ನಾಕ್ಕೆ ರಾಜಕೀಯ ಪಕ್ಷಗಳು ಪೈಪೋಟಿಯನ್ನ ಕೂಡ ನಡೆಸ್ತಾ ಇದೆ. ಈಗಾಗಲೇ ಆರ್ಥಿಕ ತಜ್ಞರ ಜೊತೆ ಕೇಂದ್ರ ಸರ್ಕಾರ ಕೂಡ ಚರ್ಚೆಯನ್ನ ಮಾಡಿರುವಂತದ್ದು. ಕೇಂದ್ರ ಸರ್ಕಾರ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿದೆ. ರೈತರಿಗೆ ಮಣೆ ಹಾಕಲು ಸಖತ್ ದೊಡ್ಡ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಈ ಬೆನ್ನಲ್ಲೇ ಶಾಕ್ ಅನ್ನ ನೀಡಿದೆ RBI. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶಾಕ್ ಅನ್ನ ನೀಡಿರುವಂತದ್ದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಶಾಕ್ ಅನ್ನ ನೀಡಿದೆ RBI. ಇನ್ನು RBI ನೀಡಿರುವಂತ ಎಚ್ಚರಿಕೆ ಆದ್ರೂ ಏನು? RBI ನೀಡಿರುವಂತ ಎಚ್ಚರಿಕೆ ಆದ್ರೂ ಏನು? RBI ನೀಡಿದ ಖಡಕ್ ವಾರ್ನಿಂಗ್ ಅನ್ನ, ಸಾಲ ಮನ್ನಾ ಪ್ರವೃತ್ತಿಗೆ ಕಡಿವಾಣವನ್ನ ಹಾಕಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ RBI ಸೂಚನೆಯನ್ನ ನೀಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೂಚನೆಯನ್ನ ನೀಡಿರುವಂತದ್ದು. ಸಾಲ ಮನ್ನಾ ಪ್ರವೃತ್ತಿಗೆ ಪ್ರಮುಖವಾಗಿ ಕಡಿವಾಣವನ್ನ ಹಾಕಬೇಕಾಗಿದೆ ಅಂತ ಸೂಚನೆಯನ್ನ ನೀಡಿದೆ. ಯಾವ ಕಾರಣಕ್ಕೋಸ್ಕರ ಈ ಒಂದು ಸೂಚನೆಯನ್ನ ನೀಡಿದೆ? ಇದರಿಂದ ಕೃಷಿ ಸಾಲ ವಿತರಣೆ ಕುಂಠಿತವಾಗ್ತಾ ಇದೆ. ಸಾಲ ವಿತರಣೆ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. 70% ಕೃಷಿ ಸಾಲ ವಿತರಣೆಗೆ ಕುಂಠಿತವಾಗ್ತಾ ಇದೆ ಅಂತ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಸಾಲ ವಿತರಣೆ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟನ್ನ ನೀಡ್ತಾ ಇದೆ. 2016-17ರಲ್ಲಿ 12.4% ಪ್ರಗತಿ ಇತ್ತು. 17 ಮತ್ತು 18ರಲ್ಲಿ ಈ ಸಾಮರ್ಥ್ಯ ಕೇವಲ 3.8ಕ್ಕೆ ಕುಸಿತ ಕಂಡಿದೆ. ಸೊ ಹೀಗಾಗಿ ಸಾಲ ಮನ್ನಾಕ್ಕೆ ಬ್ರೇಕ್ ಹಾಕಿ ಅಂತ ಹೇಳ್ತಾ ಇದೆ. ಇದರಿಂದ ಠೇವಣಿ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಬ್ಯಾಂಕ್ಗಳ ಕಾರ್ಯಾಚರಣೆಗೆ ಹೊಡೆತ ಬೀಳ್ತಾ ಇದೆ ಅಂತ ಕೂಡ RBI ಎಚ್ಚರಿಕೆಯನ್ನ ನೀಡಿದೆ. ಇದು ಭವಿಷ್ಯದಲ್ಲಿ ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತಾ ಇರುವಂತದ್ದು RBI. ಯಾಕೆಂದ್ರೆ ಈಗ ಆಲ್ರೆಡಿ 8 ರಾಜ್ಯಗಳು ಸಾಲ ಮನ್ನಾವನ್ನ ಘೋಷಣೆ ಮಾಡಿವೆ. ಈ ಮೊತ್ತ 1 ಲಕ್ಷ ಕೋಟಿಗೂ ಅಧಿಕವಾಗಿದೆ. ಇನ್ನು ಕರ್ನಾಟಕ ರಾಜ್ಯ ಒಂದರಲ್ಲೇ 46,000 ಕೋಟಿ ಇಲ್ಲಿ ಸಾಲ ಮನ್ನಾ ಘೋಷಣೆ ಮಾಡಲಾಗಿರುವಂತದ್ದು. ಸಾಲ ಮನ್ನಾದಲ್ಲಿ ಇದೇ ಅತ್ಯಂತ ದೊಡ್ಡ ಮೊತ್ತವಾಗಿದೆ. ಸಾಲ ಮನ್ನಾಗೆ ಕೈ ಹಾಕೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನ ನೀಡಿದೆ. ಇಲ್ಲಿ ಪ್ರಮುಖವಾಗಿ ರಾಜ್ಯ ಆಗಿರ್ಬೋದು ಹಾಗೆ ಕೇಂದ್ರದಲ್ಲೇ ಆಗಿರ್ಬೋದು ಮೇನ್ ಆಗಿ ಸಾಲ ಮನ್ನಾ ಅನ್ನೋದು ಒಂದು ರೀತಿಯಾದಂತ ಜನರನ್ನ ಅಟ್ರಾಕ್ಟ್ ಮಾಡಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ದೊಡ್ಡದಾದಂತಹ ಒಂದು ಅಜೆಂಡಾ ಆಗ್ಬಿಟ್ಟಿದೆ. ಸೊ ಹೀಗಾಗಿ RBI ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಈಗ ಆಲ್ರೆಡಿ 8 ರಾಜ್ಯಗಳು ಸಾಲ ಮನ್ನಾವನ್ನ ಘೋಷಣೆ ಮಾಡಿದೆ. ಅದರಲ್ಲಿ ನಮ್ಮ ರಾಜ್ಯ ಕೂಡ ಸೇರುತ್ತೆ. ಅದು ಸೇರಿದಂತೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢ, ಪಂಜಾಬ್ ಮತ್ತು
ರಾಜಸ್ಥಾನ, ಮಹಾರಾಷ್ಟ್ರ ಸರ್ಕಾರಗಳು ಸೇರಿರುವಂತದ್ದು. ಆ ರಾಜ್ಯದಲ್ಲೂ ಕೂಡ ಸಾಲ ಮನ್ನಾ ಆಗಿದೆ. ಈ 8 ರಾಜ್ಯಗಳಲ್ಲಿ ಸಾಲವನ್ನ ಮನ್ನಾ ಮಾಡಿರೋದು ದೊಡ್ಡ ಹೊಡೆತ ಬಿದ್ದಂತಾಗಿದೆ ಅಂತ RBI ಎಚ್ಚರಿಕೆಯನ್ನ ನೀಡಿದೆ. ಇಲ್ಲಿ ಮೇನ್ ಆಗಿ ದೇಶಕ್ಕೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಸಾಲ ಮನ್ನಾದಿಂದ ಅಂತ, ಹಾಗೆ RBI ನಿಜವಾದ ಎಚ್ಚರಿಕೆ ಯಾವ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ಇದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಕೂಡ ಹೇಳ್ತೀವಿ. ಎಚ್ಚರಿಕೆಯನ್ನ ನೀಡಿದೆ. ಹಾಗಾದ್ರೆ RBI ಹೇಳಿದ್ದಾದ್ರೂ ಏನು, ಇದರಿಂದ ಯಾವ ರೀತಿಯಾಗಿ ಎಚ್ಚರಿಕೆ ಆಗ್ತಾ ಇದೆ ರಾಜ್ಯ ಮತ್ತು ಕೇಂದ್ರಕ್ಕೆ ಅಂತ ನೋಡೋದಾದ್ರೆ ಮೈನ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇದೀವಿ. RBI ಹೇಳಿರುವಂತದ್ದನ್ನ, ಸಾಲ ಮನ್ನಾದಿಂದ ಇಲ್ಲಿ ಪ್ರಮುಖವಾಗಿ ಕೃಷಿ ಸಾಲ ವಿತರಣೆ ಕುಂಠಿತವಾಗ್ತಾ ಇದೆ. ಸಾಲ ವಿತರಣೆ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. 70% ಕೃಷಿ ಸಾಲ ವಿತರಣೆ ಕುಂಠಿತವಾಗ್ತಾ ಇದೆ ಅಂತ ಹೇಳಿದೆ. ಸಾಲ ವಿತರಣೆ ಸಾಮರ್ಥ್ಯಕ್ಕೆ ದೊಡ್ಡ ಪೆಟ್ಟು. 2016 ಮತ್ತು 17ರಲ್ಲಿ 12.4% ಪ್ರಗತಿ ಇತ್ತು. ಆದರೆ ಈ ವರ್ಷ 17 ಮತ್ತು 18ರಲ್ಲಿ ಈ ಸಾಮರ್ಥ್ಯ 3.8ಕ್ಕೆ ಕುಸಿತವಾಗಿದೆ. ಇದರಿಂದ ಠೇವಣಿ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ RBI ಹೇಳ್ತಾ ಇರುವಂತದ್ದು. ಭವಿಷ್ಯದಲ್ಲಿ ಬ್ಯಾಂಕ್ಗಳ ಕಾರ್ಯಾಚರಣೆಗೆ ಇದು ಹೊಡೆತ ಬೀಳುತ್ತೆ. 8 ರಾಜ್ಯಗಳು ಈಗ ಆಲ್ರೆಡಿ ಸಾಲ ಮನ್ನಾವನ್ನ ಘೋಷಣೆ ಮಾಡಿದೆ. ಅದರಲ್ಲಿ ಪ್ರಮುಖವಾದಂತಹ 8 ರಾಜ್ಯಗಳು ಯಾವುದು ಅಂತ ನಿಮಗೂ ಕೂಡ ಗೊತ್ತಿದೆ. ಅದರಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚು RBI ಮೇಲೆ ಹೊರೆ ಬೀಳ್ತಾ ಇದೆ. 8 ರಾಜ್ಯಗಳು, ಅದರಲ್ಲಿ ಕರ್ನಾಟಕ ಕೂಡ ಸೇರುತ್ತೆ. ಕರ್ನಾಟಕ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್, ಛತ್ತೀಸ್ಗಢ, ರಾಜಸ್ಥಾನ, ಈ ರೀತಿಯಾಗಿ ಈ ರಾಜ್ಯಗಳು ಸಾಲವನ್ನ ಮನ್ನಾ ಮಾಡಿರೋದ್ರಿಂದ ದೇಶದ ಆರ್ಥಿಕ ಬೆಳವಣಿಗೆ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರ್ತಾ ಇದೆ ಅಂತ RBI ಹೇಳಿದೆ.